UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು MP ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕುರುವತ್ತಿ ಗ್ರಾಮದ ಚಕ್ಕಿ ಚೆನ್ನಪ್ಪ ಪ್ರೌಢಶಾಲೆಯಲ್ಲಿ 1997-2000 ಸಾಲಿನ SSLC ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಹಿರಿಯ ಶಿಕ್ಷಕರಾದ MN ಸದಾನಂದಪ್ಪ ಮತ್ತು B ಕಾಳೇಶ್, ವಿದ್ಯಾರ್ಥಿಗಳ ಯಶಸ್ಸೇ ನಮಗೆ ಸಿಗುವ ನಿಜವಾದ ಗುರುದಕ್ಷಿಣೆ. ಒಬ್ಬ ಶಿಕ್ಷಕನಿಗೆ ತನ್ನ ಜೀವನದಲ್ಲಿ ಸಿಗುವ ಅತ್ಯಂತ ದೊಡ್ಡ ಪ್ರಶಸ್ತಿ, ಗೌರವ ಎಂದರೆ ತಾನು ಪಾಠ ಮಾಡಿದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ತಲೆ ಎತ್ತಿ ನಿಲ್ಲುವುದು. ನೀವೆಲ್ಲರೂ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇಷ್ಟೊಂದು ವರ್ಷಗಳ ನಂತರ ನಮ್ಮನ್ನು ನೆನಪಿಸಿಕೊಂಡು ಬಂದು ಗೌರವವನ್ನು ನೀಡುತ್ತಿರುವುದು ನಮಗೆ ಹೆಮ್ಮೆಯನ್ನು ತಂದಿದೆ ಎಂದರು. ನಾವೊಂದು ನಿಮಗೆ ಪಾಠ ಮಾಡುವಾಗ ಕೆಲವೊಮ್ಮೆ ಗದರಿಸಿದ್ದು, ಶಿಸ್ತಿಗಾಗಿ ಬೈದಿದ್ದು, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂಬ ಒಂದೇ ಒಂದು ದೊಡ್ಡ ಆಶಯ ಎಂದರು. ಶಾಲೆಯ ಹಳೆಯ ವಿದ್ಯಾರ್ಥಿ, ಲೇಖಕ, ಕಲಾವಿದ ನಾಮದೇವ್ ಕಾಗದರ್ ಮಾತನಾಡಿ, ನಾನು ಕಲಿತ ಶಾಲೆಯಲ್ಲಿ ನನ್ನ ನೆಚ್ಚಿನ ಗುರುಗಳು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ನನಗೆ ಹೆಮ್ಮೆಯನ್ನು ತಂದಿದೆ. ನಾನು ಕಂಡುಕೊಂಡ ಗ್ರಾಮೀಣ ಬದುಕಿನ ಚಿತ್ರಣ ಮತ್ತು ಈ ನೆಲದ ಸಂಸ್ಕೃತಿಯನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ ಎಂದರು. ಮುಖ್ಯೋಪಾಧ್ಯಾಯರಾದ ಸುರೇಶ್, ಶಾಲಾ ಕಾರ್ಯದರ್ಶಿ ಡಾಕ್ಟರ್ ಅಪ್ಪಾಜಿ ಚರಂತಿಮಠ್, ವೀರೇಶ್ ಗಡ್ದೇವರಮಠ್, ಶ್ರೀಮತಿ ಚನ್ನಬಸಮ್ಮ, ಶಿಕ್ಷಣ ಪ್ರೇಮಿ S ಕರಿಗೂಳಪ್ಪ, ಪ್ರಕಾಶ್ ದೇವರಗುಡ್ಡದ ಸಹ ಶಿಕ್ಷಕ ವೃಂದ, ಗ್ರಾಮದ ಹಿರಿಯರು ಹಾಗೂ ಪ್ರಮುಖ ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಲೆಯ ನಿವೃತ್ತ ಹಿರಿಯ ಶಿಕ್ಷಕರಾದ ಸದಾನಂದಪ್ಪ, MN, B ಕಾಳೇಶ್ ಅವರನ್ನು ವಿದ್ಯಾರ್ಥಿಯ ಬಳಗ ಸನ್ಮಾನಿಸಿ ಗೌರವಿಸಿದರು. ಶಾಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಅಗಲಿರುವ ಶಿಕ್ಷಕರಿಗೆ ಮೌನಾಚರಣೆಯನ್ನು ಸಲ್ಲಿಸಿ, ಜೊತೆಗೆ ಅವರ ಕುಟುಂಬದವರನ್ನು ಆಹ್ವಾನಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು. ನಾಮದೇವ್ ಕಾಗದಗಾರ್ ಬರೆದ ಸುರುಸುರು ಬತ್ತಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಶಾಲೆಯ ಆವರಣದಲ್ಲಿ ನಡೆದ ಈ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಳೆಯ ನೆನಪುಗಳನ್ನು ಮರುಕಳಿಸುವಂತಿತ್ತು. ಇಂದಿನ ತಲೆಮಾರಿಗೆ ಗುರು ಶಿಷ್ಯರ ಬಾಂಧವ್ಯದ ಮಹತ್ವವನ್ನು ಸಾರುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಪುಸ್ತಕ ಬಿಡುಗಡೆ ಮಾಡುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಶಿಕ್ಷಕರಿಗೂ ಮತ್ತು ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡ್ಬೇಕೆಂದು ವೇದಿಕೆ ಮೇಲಿರುವ ಗಣ್ಯಮಾನ್ಯ ಮತ್ತು ನನ್ನ ಬಾಂಧವರಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಗೌರವ ಕಾರ್ಯಕ್ರಮ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅದೇ ರೀತಿಯಾಗಿ ನನಗೆ ವಿದ್ಯಾದಾನವನ್ನು ಮಾಡಿರುವಂತಹ ಇನ್ನೋರ್ವ ಗುರುಗಳಾಗಿರುವಂತಹ ಶ್ರೀಯುತ ಕಾಗದರ್ ಸರ್, ನಾಮದೇವ್ ಕಾಗದರ್ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿಯಾಗಿ ಇನ್ನೋರ್ವರ ಈ ಚೆನ್ನಪ್ಪ ಪ್ರೌಢಶಾಲೆಯ ಇನ್ನೋರ್ವರಾಗಿರುವಂತಹ ಚೆನ್ನಪ್ಪ ಅವರು ವೇದಿಕೆ ಮೇಲೆ ಅಲಂಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ.